ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ರೀಡಿಂಗ್ದಲ್ಲಿ ನಾವು ಏನು ನೋಡೋಣ ಅಂತಂದರೆ, ಆಗಸ್ಟ್ ತಿಂಗಳು ನಮಗೆ ಏನೆಲ್ಲ ತಂದು ಕೊಡ್ಬೋದು, ಯಾವ ಥರದ ವಿಷಯಗಳನ್ನು ನಾವು ಫೇಸ್ ಮಾಡ್ಬೋದು, ಅಥವಾ ಯಾವ ಥರದ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ಬೋದು, ನಮ್ಮನ್ನು ನಾವು ಅದ್ರ ಸಲ ಹೆಂಗೆ ಪ್ರಿಪೇರ್ ಮಾಡ್ಕೋಬೇಕು, ಇದ್ರ ಬದಲಾಗಿ ವಿಚಾರ ಮಾಡೋಣ. ನಾನು ಜಾತಕ ನೋಡ್ತೀನಿ ಮತ್ತು ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡ್ತೇನೆ. ತಮ್ಗೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ತಾವು ನನ್ನನ್ನು ಮೇಲ್ಕಂಡ ಫೋನ್ ನಂಬರಿಗೆ ಫೋನ್ ಮಾಡಿ ವಿಚಾರಿಸಬಹುದು. ಓಕೆ, ಈಗಾಗಲೇ ಈ ವಿಡಿಯೋ ನಾನು ಮಾಡಿದ್ದೆ. ಪೂರ್ತಿ ವಿಡಿಯೋ ಮಾಡಿ ನಾನು ಡಿಲೀಟ್ ಮಾಡಿದೆ, ಯಾಕೋ ನಂಗೆ ಸೇರಲಿಲ್ಲ ಅದು. ಸೊ ನಾನು ಕಾರ್ಡ್ ಮಾತ್ರ ಅದನ್ನೇ ವಾಪಸ್ ತೊಗೋತೀನಿ, ಯಾಕಂದರೆ ಎನರ್ಜೀಸ್ ಒಮ್ಮೆ ಬಂದಿರ್ತಾವಲ್ಲ ಅದನ್ನು ಮತ್ತೆ ಹಾಕಬಾರ್ದು. ಸೊ ನಾನು ವಾಪಸ್ ಕಾರ್ಡ್ಸ್ ಅವನ್ನೇ ತೊಗೋತೀನಿ. ಅದರ ಜೊತೆಗೆ ನಾನು ಕೆಲವೊಂದಿಷ್ಟು ಬೇರೆ ಬೇರೆ ಡೆಕ್ಸಿಂದ ಕೆಲವೊಂದಿಷ್ಟು ಕಾರ್ಡ್ಸ್ ತೊಗೊಂಡೆ ನಾನು. ಓಕೆ, ಇದ್ರ ಜೊತೆಗೆ ನಾನು ನೋಡೋಣ ಅಂದರೆ ಏನೆಲ್ಲ ಯಾವ ಥರದ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ಬೋದು, ನಮಗೆ ಅವು ಏನು ಮುನ್ಸೂಚನೆ ಕೊಡಾಕತ್ತಾವ ಅಂತಂದು ಹೇಳಿ ಇದ್ರ ಮೇಲೆ ನೋಡೋಣ, ಸರಿನಾ? ಅದ್ರ ಜೊತೆ ಆಮೇಲೆ ಶಿವಂದು 2 ಕಾರ್ಡ್ ತೊಗೊಂಡೆ ನಾನು. ಇದೇನು ಹೇಳ್ತೈತಿ ಅಂತಂದು ಹೇಳಿ ನೋಡೋಣ. ನೋಡ್ರಿ, ಮೊದಲಿಗೆ ಡೆತ್ ಕಾರ್ಡ್ ಬಂದೈತಿ. ಡೆತ್ ಕಾರ್ಡ್ ಏನು ಹೇಳ್ತೈತಿ ಅಂದರೆ, ಒಂದು ಸಡನ್ ಚೇಂಜ್, ಒಂದು ಟ್ರಾನ್ಸ್ಫಾರ್ಮೇಷನ್. ನೋಡ್ರಿ, ಟ್ರಾನ್ಸ್ಫಾರ್ಮೇಷನ್ ಸಲುವಾಗಿ ರೆಡಿ ನಾವು ಇರಬೇಕಷ್ಟೆ. ಅದನ್ನು ನಾವು ಎಕ್ಸೆಪ್ಟ್ ಮಾಡಿದ್ವಿ ಅಂದರೆ ಜೀವನದಲ್ಲಿ ಏನಾದರೂ ಬದಲಾವಣೆ ಬರ್ತೈತೆ. ಅದರ್ವೈಸ್ ಇಲ್ಲಿ ರೀಡಿಂಗ್ಸು ಬರ್ತಾವೆ, ದಿನಾನೂ ಬರ್ತಾವೆ, ರೀಡಿಂಗ್ಸು ಹೋಗ್ತಾವೆ, ದಿನಾನೂ ಹೋಗ್ತಾವೆ. ನಾವು ಎಲ್ಲಿರ್ತೇವೋ ನಾವು ಅಲ್ಲೇ ಇರ್ತೇವೆ. ಕೆಲವೊಂದಿಷ್ಟು ಮಂದಿಗೆ ಈ ಡೆತ್ ಕಾರ್ಡು ಅಥವಾ ಈ ಟ್ರಾನ್ಸ್ಫಾರ್ಮೇಷನು ಸುಖ ತಗೊಂಬರ್ಬೋದು, ಕೆಲವೊಂದಿಷ್ಟು ಮಂದಿಗೆ ದುಃಖ ತೊಗೊಂಬರ್ಬೋದು. ನೋಡಿರಿ, ಸುಖ ಯಾರಿಗೆ ಬೇಕು ಅಂದ್ರೆ, ಈಗ ರೀಸೆಂಟ್ ಪಾಸ್ಟ್ದೊಳಗೆ ಸಾಕಾಗುವಷ್ಟು ಹಾರ್ಡ್ ಟೈಮ್ ನೀವು ನೋಡಿರ್ಬೋದು. ನಿಮಗೂ ಅನಿಸಿರ್ತೈತೆ ಈ ಪ್ರಾಬ್ಲಮ್ಸ್ ಎಲ್ಲ ಯಾವಾಗ ಸಾಲ್ವ್ ಆಕ್ಕಾವಪ್ಪ ಅಂತಂದು ಹೇಳಿ. ಅವಕ್ಕೆ ಏನಾದರೂ ಒಂದು ಪರಿಹಾರ ಅಂತೇಳಿ ನೀವು ಹುಡುಕಾಡ್ತಿರ್ತೀರಿ. ಈಗ ಸರಿ ಅಂತ ಟೈಮ್ ಬಂದೈತಿ. ಇದರಿಂದ ನಿಮ್ಗೆ ಸುಖ ಸಿಗ್ತೈತಿ, ಯಾಕಂದ್ರೆ ಒಂದು ಟ್ರಾನ್ಸ್ಫಾರ್ಮೇಷನ್ ಬರ್ತೈತಿ, ದಿನ ಬದಲಾಕ್ಕವು. ಕೆಲವೊಬ್ಬರಿಗೆ ದುಃಖ ಕೊಡ್ಬೋದು. ಯಾಕಂತಂದರೆ ವಿಷಯ, ವ್ಯಕ್ತಿ ಮತ್ತು ವಸ್ತು ಬೇಕು ಅಂತಂದು ಹೇಳಿ ನಾವು ಅವು ಹಿಡ್ಕೊಂಡು ಕುಂತಿರ್ತೇವೆ. ಯಾವಾಗ ಹೋಗ್ರು ಟೈಮ್ ಮುಗಿತೈತಿ ಅವು ಬಿಟ್ಟು ಹೋಗ್ತಾವೆ ನಮ್ಮನ್ನು. ನಮಗೆ ಬೇಕು ಅಂತ ನಾವು ಅನ್ಕೊತಿರ್ತೇವೆ, ಅವು ಬಿಟ್ಟು ಯಾಕೆ ಹೋಗ್ತಾವೆ ಅಂತಂದ್ರೆ ಅದ್ರ ರೋಲ್ ಅಲ್ಲಿಗೆ ಮುಗಿದಿರ್ತೈತಿ. ಇದನ್ನು ನಾವು ಎಕ್ಸೆಪ್ಟ್ ಮಾಡೋಂಗಿಲ್ಲಲ್ಲ, ಅದಕ್ಕೆ ನಮಗೆ ಬೇಜಾರಾಕೈತೆ ಮನಸ್ಸಿಗೆ. ಈ ಥರದ ವಿಶೇಷ ಘಟನೆ ನಡಿಬಹುದು. ಅದರ ಜೊತೆಗೇನೆ ಸ್ಟಾರ್ ಕಾರ್ಡ್ ಬಂದಿದೆ. ಸಿ, ದೀಸ್ ಆರ್ 2 ಮೇಜರ್ ಅರ್ಕಾನ ಕಾರ್ಡ್ಸ್ ಅಂತಾರೆ ಇವಕ್ಕೆ. ಮೇಜರ್ ಅರ್ಕಾನ ಅಂತಂದ್ರೆ ಮೇಜರ್ ಇವೆಂಟ್ಸ್ ತೋರಿಸ್ತಾವೆ ನಿಮ್ಮ ಲೈಫ್ದೊಳಗೆ. ಸೊ ಈ ತಿಂಗಳು ಯಾವುದಾದ್ರೂ 2 ಮೇಜರ್ ಇವೆಂಟ್ಸ್ ನಿಮ್ಮ ಲೈಫ್ದೊಳಗೆ ಆಗುವಂಥ ಚಾನ್ಸಸ್ ಆರ್ ದೇರ್. ಸೊ ಸ್ಟಾರ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ ಹೀಲಿಂಗ್ ಹೇಳ್ತೈತಿ, ಹೋಪ್ ಹೇಳ್ತೈತಿ, ಆಮೇಲೆ ಸಕ್ಸಸ್ ಗ್ಯಾರಂಟಿ ಅಂತಂದು ಹೇಳ್ತೈತಿ. ಬಟ್ ಕೆಲಸ ಮಾಡಿದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬಂದು ಕೂಡ ಸ್ಟಾರ್ ಕಾರ್ಡ್ ಎದಕ್ಕೆ ಅಂತಂತಂದ್ರೆ, ಟ್ರಾನ್ಸ್ಫಾರ್ಮೇಷನ್ ಆಯಿತು ಅಂತಂದ್ರೆ ನಾವು ಹೊಸ ಝೋನಿಗೆ ಎಂಟರ್ ಆಗಿರ್ತೇವೆ. ನಮಗೆ ಅದನ್ನು ಎಕ್ಸೆಪ್ಟ್ ಮಾಡೋಕ್ಕಾಗಂಗಿಲ್ಲ. ಅಲ್ಲಿ ಝೀರೋದಿಂದ ಸ್ಟಾರ್ಟ್ ಮಾಡ್ಬೇಕು, ಸ್ಕ್ರ್ಯಾಪ್ದಿಂದ ಸ್ಟಾರ್ಟ್ ಮಾಡ್ಬೇಕು. ಆ ಝೋನ್ ಹೊಸದು, ಅಡ್ಜಸ್ಟ್ ಆಗೋಕ್ಕಾಗಂಗಿಲ್ಲ. ಸೊ ಅದಕ್ಕೆ ಅವ್ರು ಏನು ಹೇಳ್ತಾರೆ, ಟೇಕ್ ಟೈಮ್, ಹೀಲ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹೋಪ್ಫುಲ್ ಅಂತ. ಆಮೇಲೆ ಹೆಂಗಂದ್ರೆ ಡಿವೈನ್ ಎನರ್ಜಿ ಜೋಡಿ ಕನೆಕ್ಟೆಡ್ ಇರ್ರಿ. ಧ್ಯಾನ, ಜಪ, ತಪ ಇಂಥವು ನೀವು ಮಾಡ್ತಿದ್ರಿ ಅಂತಂದ್ರೆ ನಿಮ್ಮಲ್ಲಿ ಏನಾದರೂ ಬದಲಾವಣೆ ಬಂದರೆ ಅಷ್ಟೇನು ವ್ಯತ್ಯಾಸ ಅಂತಂದು ತಗೋಂಗಿಲ್ಲ ಮನುಷ್ಯಾಗ. ಯಾಕಂದರೆ ಅವರಲ್ಲಿ ಒಂದು ಭರವಸೆ ಇರ್ತೈತಿ, ಏನೇ ಮಾಡಿದ್ರು ದೇವ್ರು ನಮ್ಮ ಒಳ್ಳೆಯ ಸಲುವಾಗಿನ ಮಾಡ್ತಾನೆ ಅಂತಂದೇಳಿ. ಸಪೋಸ್ ತಾವು ಆ ಥರ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡಲಾರ್ದೇ ಇರ್ತಿದ್ರೆ, ಓಕೆ, ಆದರೂ ತಾವು ಏನಾದರೂ ಸಣ್ಣ ಪುಟ್ಟ ಅಂಥ ವಿಷಯಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಡಿವೈನ್ ಎನರ್ಜಿ ಜೋಡಿ ಕನೆಕ್ಟೆಡ್ ಇರಾಕಲಿರಿ ಅಂತ ಹೇಳ್ತದೆ. ಇನ್ನು 3 ಆಫ್ ಪೆಂಟಕಲ್ಸ್, ನೈಟ್ ಆಫ್ ಪೆಂಟಕಲ್ಸ್ ಆ್ಯಂಡ್ 6 ಆಫ್ ವಾಂಡ್ಸ್. 3 ಆಫ್ ಪೆಂಟಕಲ್ಸ್ ಅಂದರೆ ಎಸ್ಟ್ರಾಲಜಿಕಲಿ 3rd ಹೌಸ್, ಅಂದರೆ ನಿಮ್ಮ ಎಫರ್ಟದ್ದು ಮನಿ, ನೀವು ಎಷ್ಟು ಪ್ರಯತ್ನ ಪಡ್ತೀರಿ. ಆಮೇಲೆ 3rd ಹೌಸ್ ಅಂದರೆ ನಿಮ್ಮ ಸ್ಕಿಲ್ಲನ್ನು ತೋರಿಸುತ್ತೆ. ನಿಮ್ಮ ಸ್ಕಿಲ್ ಮೇಲೆ ನೀವು ಎಷ್ಟು ಕೆಲಸ ಮಾಡಿರಿ, ನಿಮ್ಮ ಸ್ಕಿಲ್ ಮೇಲೆ ನೀವು ಎಷ್ಟು ಎಫರ್ಟ್ ಹಾಕಿರಿ ಅನ್ನೋದು ನೀವು ತೋರಿಸಿರ್ತೈತಿ. ಇಲ್ಲೇನು ಹೇಳ್ತೈತಿ ಅಂದರೆ ಕಮ್ಯುನಿಕೇಟ್ ಮಾಡಿರಿ. 3rd ಹೌಸ್ ಕಮ್ಯುನಿಕೇಷನನ್ನು ಹೇಳ್ತೈತಿ, ಮೀಡಿಯಾನೂ ಹೇಳ್ತೈತಿ. ಇಲ್ಲೇನು ಹೇಳ್ತೈತಿ ಅಂತಂದ್ರೆ ನಿಮ್ಮ ವರ್ಕ್ದೊಳಗೆ ನಿಮಗೆ ಏನಾದರೂ ಎಕ್ಸ್ಟ್ರಾ ಅಚೀವ್ ಮಾಡಬೇಕು ಅಂತ ನಿಮಗೇನಾದರೂ ಅನಿಸಿದರೆ, ಒಳ್ಳೆಯ ಜನ ಇದ್ದರೆ, ಒಳ್ಳೆ ಗ್ರೂಪ್ಸ್ ಇದ್ದರೆ ಅವ್ರ ಜೊತೆ ಕೊಲ್ಯಾಬ್ರೇಟ್ ಮಾಡ್ಕೊಳಕ್ಕೆ ನೋಡಿರಿ. ನಿಮ್ಮ ಸ್ಕಿಲ್ ಇನ್ನೂ ಸ್ವಲ್ಪ ಪಾಲಿಷ್ಡ್ ಮಾಡಬೇಕಾಗಿತ್ತು ಅಥವಾ ಅದರೊಳಗೆ ಏನಾದರೂ ಮಾಸ್ಟ್ರಿ ಹಾಸಿಲ್ ಮಾಡಬೇಕಾಗಿತ್ತು ಅಂತಂದ್ರೆ ಅಂಥ ಜನರ ಜೊತೆ ಕೊಲ್ಯಾಬ್ರೇಟ್ ಮಾಡಿರಿ. ಯಾವುದಾದ್ರೂ ಒಳ್ಳೆಯ ಪ್ರೊಜೆಕ್ಟ್ ಇರ್ಬೋದು. ಪ್ರೊಜೆಕ್ಟ್ ಇದ್ದರೆ 3rd ಹೌಸ್ ನಿಮ್ಮ ಫ್ರೆಂಡ್ಸನ್ನು ತೋರಿಸ್ತೈತೆ. ಸೊ ನಿಮ್ಮ ಫ್ರೆಂಡ್ಸ್ ಸಹಾಯ ತೊಗೋಬೋದು, ಅಥವಾ ನೀವು ಅವ್ರನ್ನೂ ಆ ಗ್ರೂಪ್ದೊಳಗೆ
ಇನ್ಕ್ಲೂಡ್ ಮಾಡಿಕೊಡ್ರಿ ಅಂತ. ಇಲ್ಲೇನು ಹೇಳ್ತೈತಿ ಅಂತಂತಂದ್ರೆ ನೀವು ಏನೇ ಕೆಲಸ ಮಾಡಿದರೂ ಅದನ್ನು ಒಳ್ಳೆ ನಿಟ್ಟಿನಲ್ಲಿ ಕೆಲಸ ಮಾಡಿರಿ, ಜವಾಬ್ದಾರಿಯುತವಾಗಿ ಕೆಲಸ ಮಾಡಿರಿ, ಮ್ಯಾನಿಫೆಸ್ಟ್ ಮಾಡಿರಿ, ಒಳ್ಳೆಯದನ್ನು ಮ್ಯಾನಿಫೆಸ್ಟ್ ಮಾಡಿರಿ. ಆಮೇಲೆ ಗೋಲ್ ಸೆಟ್ ಮಾಡಿಕೊಡ್ರಿ. ಇದನ್ನು ನೀವು ಮಾಡಿದ್ದೇ ಆದಲ್ಲಿ ಇಲ್ಲೇನೈತಿ ಅಂತಂದ್ರೆ ವಿಕ್ಟ್ರಿ ಐತಿ, ಪಬ್ಲಿಕ್ ರಿಕಗ್ನೈಸೇಷನ್ ಐತಿ, ಜನ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಅದು ಆಫೀಸ್ದೊಳಗಾಗಿರ್ಬೋದು, ನಿಮ್ಮ ಬಿಸ್ನೆಸ್ದೊಳಗಾಗಿರ್ಬೋದು, ಏನಾದರೂ ಒಂದು ಒಳ್ಳೆ ಇವೆಂಟ್ ಆಗುವಂಥ ಚಾನ್ಸಸ್ ಆರ್ ದೇರ್. ಓಕೆ, ಅಂದರೆ ಇದರ ಅರ್ಥ ಆಗಸ್ಟ್ ಮಂತ್ ನಿಮಗೆ ಏನು ತೊಗೊಂಡು ಬರತೈತಿ ನೋಡ್ರಿ, ಟ್ರಾನ್ಸ್ಫಾರ್ಮೇಷನ್ ತೊಗೊಂಬರ್ತೈತಿ, ಹೀಲಿಂಗ್ ತೊಗೊಂಬರ್ತೈತಿ, ಆರ್ಥಿಕ ವ್ಯವಸ್ಥೆ ಸುಧಾರಣೆ ಆಗೋದು, ನಿಮ್ಮ ಕೆಲಸನ ಜನ ಅಪ್ರಿಷಿಯೇಟ್ ಮಾಡೋದು. ಜಾಬ್ ಸಪೋಸ್ ನೀವು ಜಾಬ್ದಾಗಿದ್ರಿ ಅಂತ ಇಟ್ಕೋರಿ, ಇನ್ಕ್ರಿಮೆಂಟ್ ಆಗ್ಬೋದು, ಏನಾದರೂ ಪ್ರಮೋಷನ್ ಆಗ್ಬೋದು. ಈ ಥರದ ನಿಮ್ಮ ಮನಸ್ಸಿಗೆ ಸುಖ ಕೊಡುವಂಥದ್ದು ಏನಾದರೂ ಒಂದು ಒಳ್ಳೆಯ ಘಟನೆಗಳು ನಡೆಯುವಂಥ ಸಂಭಾವನೆ. ನೋಡಿರಿ, ನಾ ಇವನಿಗೆ ಕೆಲವೊಂದಿಷ್ಟು ಕಾರ್ಡ್ಸ್ ತೊಗೊಂಡಿದ್ನೆ ಅಂತಂದು ಹೇಳಿದ್ನಲ್ಲ, ಇದೇನೈತಿ ಅಂತಂದ್ರೆ ಜಸ್ಟ್ ಅ ಮಿನಿಟ್. ರಿಲೇಷನ್ಶಿಪ್ ಡೆಕ್ದಿಂದ ನಾನು 2 ಕಾರ್ಡ್ ತೊಗೊಂಡಿದ್ದೆ. ಸ್ಟೇಯಿಂಗ್ ಸ್ಟಕ್, ಯು ಕೀಪ್ ರಿಪೀಟಿಂಗ್ ಓಲ್ಡ್ ಪ್ಯಾಟರ್ನ್ಸ್, ಇಟ್ಸ್ ಟೈಮ್ ಟು ಟ್ರೈ ಸಮಥಿಂಗ್ ನ್ಯೂ. ನೋಡಿರಿ, ಡೆತ್ ಕಾರ್ಡ್ ಬಂದೈತಲ್ಲ, ಇದು ಅದನ್ನ ಹೇಳ್ತೈತೆ. ಒಂಥರ ನಿಮಗೆ ಸ್ಟಕ್ ಅಂತಂದು ಹೇಳಿ ಫೀಲ್ ಆಗಾಕತ್ತಿದ್ರೆ ಆ ಥರದ ಪ್ಯಾಟರ್ನ್ದಿಂದ ಹೊರಗೆ ಬರಾಕೆ ನೋಡಿರಿ. ಏನಾದರೂ ಹೊಸದನ್ನು ಟ್ರೈ ಮಾಡಿರಿ. ನೋಡಿರಿ, ಎಲ್ಲಿವರೆಗೂ ನೀವು ಹೊಸದನ್ನು ಟ್ರೈ ಮಾಡೋದಿಲ್ಲ ಅಲ್ಲಿವರೆಗೂ ಹಳೀದು ನಿಮಗೆ ಬಿಟ್ಟು ಕೊಟ್ಟರು, ನಿಮ್ಮನ್ನು ಬಿಟ್ಟು ಹೋಗಂಗಿಲ್ಲ. ನೋಡಿರಿ, ಹೊಸದನ್ನು ಟ್ರೈ ಮಾಡಾಕತ್ತೀರಿ ಅಂತಂದ್ರೆ ನಿಮ್ಮ ಮ್ಯಾಕ್ಸಿಮಮ್ ಟೈಮ್ ನೀವು ಹೊಸದಕ್ಕೆ ಸ್ಪೆಂಡ್ ಮಾಡ್ತಿರ್ತೀರಿ. ಹಳೀದನ್ನು ವಿಷಯ ವಿಚಾರ ಮಾಡೋಕೆ ನಿಮ್ಮ ಹತ್ರ ಟೈಮ್ ಇರೋಂಗಿಲ್ಲ. ಸೊ ಎಷ್ಟಾಕತ್ತಿ ಅಷ್ಟು ಹೊಸದೇನಾದರೂ ಟ್ರೈ ಮಾಡಿರಿ ಅಂತ ಹೇಳ್ತಾರೆ. ಯು ಹ್ಯಾವ್ ಅನ್ರಿಸಾಲ್ವ್ಡ್ ಫೀಲಿಂಗ್ಸ್ ಫ್ರಮ್ ಯುವರ್ ಪಾಸ್ಟ್. ನೋಡಿರಿ, ನಿಮ್ಮಲ್ಲಿ ಏನೈತಿ ಅಂತಂದ್ರೆ ಕೆಲವೊಂದಿಷ್ಟು ಹಳಿ ಪ್ಯಾಟರ್ನ್ಸ್, ಕೆಲವೊಂದಿಷ್ಟು ಸೇಮ್ ಇದೆ, ಇದನ್ನು ತೋರಿಸುತ್ತೆ. ಹಳಿ ಫೀಲಿಂಗ್ಸ್ ಅದಾವ, ನೀವೆಲ್ಲೋ ಸ್ಟಕ್ ಆಗಿರಿ. ಅದರಿಂದ ನೀವು ಎಷ್ಟು ಆಕತಿ ಅಷ್ಟು ಹೊರಗೆ ಬರಾಕೆ ನೋಡಿರಿ. ಇಲ್ಲಾಂದ್ರೆ ಹೆಂಗಿರ್ತೈತಿ ಅಂದರೆ ಮಾನಸಿಕವಾಗಿ ಅದೇನು ಅಸಮಾಧಾನತೆ ಇರ್ತೈತಲ್ಲ, ನಾವು ಯಾವಾಗ ಹೊಸದನ್ನು ಬೆಟ್ಟಾಕೇವಿ ನಾವು ಅದು ತಂತಾನೇ ಅಲ್ಲಿ ಬರ್ತಿರ್ತೈತಿ ಹೊರಗೆ ಆ ಅಸಮಾಧಾನ. ಸೊ ಹೆಂಗಾಕತಿ, ಹಳೆಯದನ್ನು ಎಲ್ಲಿವರೆಗೂ ನೀವು ಬಿಡೋಂಗಿಲ್ಲ, ಅಲ್ಲಿದನ್ನು ಹೊಸದು ನಿಮ್ಮ ಜೀವನದೊಳಗೆ ಎಂದೂ ವೆಲ್ಕಮ್ ಆಗಂಗಿಲ್ಲ. ಅದಕ್ಕೆ ಹೆಂಗಂತಂದ್ರೆ ಹಳೀದು ಏನಾದರೂ ಐತಲ್ಲ ಅದನ್ನು ಬಿಟ್ಟು ಹೊರಗೆ ಬರಾಕೆ ನೋಡಿರಿ. ಇಲ್ಲಿ ಹೆಂಗಂತಂದ್ರೆ ಸಣ್ಣ ಪುಟ್ಟ ವಿಷಯಕ್ಕೆ ಏನಾದರೂ ನಿಮಗೆ ಸಿಟ್ಟು ಬರುವಂಥದ್ದು, ಜನರನ್ನು ನೀವು ಅಸಮಾಧಾನ ರೀತಿಯಿಂದನೇ ಪೆಟ್ಟಾಗೋವಂಥದ್ದು, ಅಂಥದ್ದೇನಾದರೂ ನಿಮಗೆ ಫೀಲ್ ಆಗುವಂಥದ್ದು ಟೈಮ್ ಇದು. ಸೊ ಹೆಂಗಂತಂದ್ರೆ ಸ್ವಂತಕ್ಕೊಂದು ಸ್ವಲ್ಪ ರೀಬೂಸ್ಟ್ ಮಾಡ್ಕೊರಿ, ರೀಚಾರ್ಜ್ ಮಾಡ್ಕೊಡ್ರಿ, ಒಳ್ಳೆಯದನ್ನು ವಿಚಾರ ಮಾಡಿರಿ. ಸಿಕ್ಕಾಕೊಂಡಿರುತ್ತೋ ಲೂಪ್ದಿಂದ ಹೊರಗೆ ಬರಾಕೆ ನೋಡ್ರಿ. ಸೊ ಅದಲ್ಲದೆ ಕೆಲವೊಂದಿಷ್ಟು ಜನರ ಜೀವನದೊಳಗೆ ಏನಾಗ್ಬೋದು, ಯು ಆರ್ ಹರ್ಟಿಂಗ್ ಇಮೋಷ್ನಲಿ ರೈಟ್ ನೌ, ಯು ನೀಡ್ ಟೈಮ್ ಟು ಹೀಲ್ ಬಿಫೋರ್ ಯು ಜಂಪ್ ಇನ್ ಅಗೇನ್. ನಾನು ಅದಕ್ಕೆ ಹೇಳಿದೆ, ಹೆಂಗಿರ್ತೈತಿ ಅಂತಂದರೆ ಎಲ್ಲಿ ನಾವು ಸ್ಟಕ್ ಆಗಿರ್ತೇವಲ್ಲ ಅಲ್ಲಿ ನಮ್ಮನ್ನು ನಾವು ಹೀಲ್ ಮಾಡ್ಕೊಳಕ್ಕೆ ನೋಡ್ಬೇಕಿಲ್ಲ. ಅದಕ್ಕೆ ಕಾರ್ಡ್ ಹೇಳೋದು ಏನು ಹೇಳ್ತೈತಿ, ಡೆತ್ ಕಾರ್ಡ್ ಅಂತಂತ ನಿಮ್ಮನ್ನು ನೀವು ಹೀಲ್ ಮಾಡಿಕೊಡ್ರಿ. ಈ ಡೆತ್ ಕಾರ್ಡನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಏನು ಹೇಳ್ತೈತಿ ಅಂದರೆ ಸ್ಟಾರ್ ಕಾರ್ಡ್ ಏನು ಹೇಳ್ತದಲ್ಲ, ಇದನ್ನು ಎಕ್ಸೆಪ್ಟ್ ಮಾಡ್ಬೇಕು ನೀವು ಲೈಫ್ದೊಳಗೆ. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದಂದರೆ ಸ್ವಂತಕ್ಕೆ ಟೈಮ್ ಕೊಡೋದು. ಸ್ವಂತಕ್ಕೆ ಟೈಮ್ ಕೊಟ್ಟು ಸಾಕ್ಷಿ ಭಾವದಿಂದ ವಿಚಾರ ಮಾಡೋದು, ಯಾವ್ದು ಸರಿ ಇತ್ತು, ಯಾವ್ದು ತಪ್ಪಿತ್ತು. ನಮ್ಮನ್ನು ನಾವು ಸಾಕ್ಷಿ ಭಾವದಿಂದ ಅಂತಂದ್ರೆ ನಮ್ಮನ್ನು ನಾವು ಬೇರೆ ಮನುಷ್ಯ ಅಂತಂದು ತಿಳ್ಕೊಂಡು ನಾವು ಅದನ್ನು ಸಾಲ್ವ್ ಮಾಡೋಕೆ ನೋಡ್ಬೇಕು ಪ್ರಾಬ್ಲಮ್. ಅಂದ್ರೆ ಗೊತ್ತಾಕೈತೆ ನಾವು ಮಾಡಿದ್ದು ತಪ್ಪು ಅಥವಾ ನಾವು ಮಾಡಿದ್ದು ಸರಿನೋ ಅಂತಂದು ಹೇಳಿ. ಅದಲ್ಲದೆ ಇಲ್ಲಿ ಇನ್ನೊಂದು ಕಾರ್ಡ್ ಏನಿದೆ ನೋಡ್ರಿ, ಮಿರರ್ ಕಾರ್ಡ್ ಇದೆ. ರಿಫ್ಲೆಕ್ಟ್ಸ್ ಯುವರ್ ಓನ್ ಇಶ್ಯೂಸ್ ಲೈಕ್ ಅಟ್ರಾಕ್ಟ್ಸ್ ಲೈಕ್. ನೋಡಿರಿ, ನಾವು ಜಲಸಿ ಫೀಲ್ ಮಾಡ್ತಿದ್ವಿ ಅಂತಂತಂದ್ರೆ ನಮಗೆ ಮತ್ತೊಬ್ಬರಲ್ಲೇ ಜಲಸಿನ ಕಾಣ್ತಿರ್ತೈತಿ. ನಮ್ಮಲ್ಲಿ ಕಾಂಪಿಟೇಟಿವ್ ನೇಚರ್ ಇತ್ತು ಅಂದ್ರೆ ನಾವು ಮತ್ತೊಬ್ಬರನ್ನ ನೋಡಿದರೆ ಕಾಂಪಿಟೇಟಿವ್ ನೇಚರ್ದವ್ರು ಅದಾರನ್ನ ತರ್ಕೊತಿರ್ತೇವೆ. ಸೊ ಈ ಕೆಲವೊಂದಿಷ್ಟು ವಿಷಯ ನಿಮ್ಮ ಜೊತೆ ಆಗುವಂಥ ಚಾನ್ಸಸ್, ಇದರಿಂದ ಸ್ವಲ್ಪ ಹೊರಗೆ ಬರಾಕೆ ನೋಡ್ರಿ. ನೀವರೇ ಹೊರಗೆ ಬರ್ರಿ, ಅಥವಾ ನೀವು ಇಂಥ ಜನರನ್ನ ನೀವು ಅಟ್ರ್ಯಾಕ್ಟ್ ಮಾಡ್ಬೋದು. ಆ ಥರ ಯಾರಾದರೂ ನಿಮ್ಮ ಲೈಫ್ದೊಳಗೆ ಬರ್ಬೋದು. ಈ ತಿಂಗಳು ಅಂಥವ್ರು ಯಾರಾದರೂ ನೀವು ಭೇಟಿ ಆಗಬಹುದು. ಅದಕ್ಕೆ ಇಲ್ಲೇನು ಹೇಳ್ತೈತಿ ಇದಂತಂದ್ರೆ, ನಿಮ್ಮಲ್ಲಿ ಈ ಥರದ ವಿಷಯ ಇತ್ತಂದ್ರೆ ಇದನ್ನು ನೀವೇ ಸುಧಾರಿಸ್ಕೊಡ್ರಿ. ನಾವು ಏನಿರ್ತೇವಲ್ಲ ಜೀವನದೊಳಗೆ ಅದನ್ನು ಅಟ್ರ್ಯಾಕ್ಟ್ ಮಾಡ್ತಿರ್ತೇವೆ. ಸೊ ಹೆಂಗಂತಂದ್ರೆ ನೀವು ಒಂದೊಳ್ಳೆ ಸ್ಯಾಡ್ ಇದ್ರಿ ಅಂತಂತಂದ್ರೆ ಅಂಥ ಜನನ ಬರ್ತಿರ್ತಾರೆ ಆಸ್ಪಾಸ್. ನೀವು ಒಂಥರ ಜಲ್ಸಿ ನೇಚರ್ದವ್ರು ಇದ್ರಿ ಅಂತಂತಂದ್ರೆ ನಿಜವಾಗ್ಲೂ ನಿಮ್ಮ ಜೊತೆ ಕಾಂಪೀಟ್ ಮಾಡೋರನ್ನ ನಿಮ್ಮ ಜೊತೆ ಬರ್ತಾರೆ. ನಿಮ್ಮನ್ನು ಕಂಡ್ರೆ ಆಗದವ್ರನ್ನ ನಿಮ್ಮ ಸುತ್ತಮುತ್ತ ಇರ್ತಾರೆ. ಅದಕ್ಕೆ ಇಲ್ಲಿ ಏನು ಹೇಳಾಕತ್ತೈತಿ ಈ ಕಾರ್ಡು ಅಂತಂದ್ರೆ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳಕ್ಕೆ ನೋಡ್ರಿ.
ಯಾವ ಸರಿ ಯಾವ ತಪ್ಪು ಅನ್ನುವಂಥದ್ದು ಅಷ್ಟಾದರೂ ನಮಗೆ ಗೊತ್ತಿರಬೇಕು. ಓಕೆ. ಬ್ಯಾಡ್ ಕ್ರೆಡಿಟ್, ಡೆಟ್, ಅನ್ಎಂಪ್ಲಾಯ್ಡ್. ನೋಡಿರಿ, ಏನಾದರೂ ಜಾಬ್ ಹೋಗಬಹುದು. ಡೆತ್ ಕಾರ್ಡ್ ಏನು ಹೇಳ್ತೈತಿ, ಒಂದು ಟ್ರಾನ್ಸ್ಫಾರ್ಮೇಷನ್ ತೊಗೊಂಬರ್ತೈತಿ. ಟ್ರಾನ್ಸ್ಫಾರ್ಮೇಷನ್ ತೊಗೊಂಬರ್ತೈತಿ. ಬಹುತೇಕ ಇದು ನಿಮಗೆ ಡೈಜೆಸ್ಟ್ ಮಾಡೋಕೆ ಆಗಲಿಕ್ಕಿಲ್ಲ. ಅದಕ್ಕೆ ಏನು ಹೇಳ್ತಾರೆ ಅಂತಂದ್ರೆ, ನಿಮ್ಮ ವ್ಯಾಲೆಟ್ ಮೇಲೆ, ನಿಮ್ಮ ಪಾಕೆಟ್ ಮೇಲೆ ಒಂದು ಸ್ವಲ್ಪ ನಿಮಗೆ ನಿಗಾ ಇರಲಿ. ಎಲ್ಲೇ ಹೆಂಗೆ ಎಷ್ಟು ಖರ್ಚು ಮಾಡ್ಬೇಕು ಅನ್ನೋದ್ರ ಬದಲಾಗಿ ವಿಚಾರ ಮಾಡಿರಿ. ಅನ್ಎಂಪ್ಲಾಯ್ಮೆಂಟ್ ನೋಡುವಂಥ ಟೈಮ್ ಬರಬಹುದು. ಮ್ಯಾಸಿವ್ ರಿಗ್ರೆಟ್ಸ್. ರಿಲೇಷನ್ಶಿಪ್ದೊಳಗೆ ಏನಾದರೂ ಆ ಥರದ ರಿಗ್ರೆಟ್ಸ್ ಆಗಬಹುದು. ರಿಲೇಷನ್ಶಿಪ್ಪನ್ನು ಅಂತಂತಲ್ಲ, ಯಾವುದೇ ವಿಷಯದಲ್ಲಿ ನೀವು ರಿಗ್ರೆಟ್ ಮಾಡ್ಬೋದು. ಅಯ್ಯೋ, ನಾನು ಹಂಗೆ ಮಾಡಬಾರ್ದಾಗಿತ್ತಲ್ಲ, ನಾನು ಆ ಥರದ ನಿರ್ಣಯ ತೊಗೋಬಾರ್ದಾಗಿತ್ತಲ್ಲ. ಸುಮ್ಮನೆ ಪಶ್ಚಾತ್ತಾಪ ಪಡೋಕ್ಕಿಂತಲೂ ಏನಾದರೂ ಮಾಡ್ತಿದ್ರೆ ಅದ್ರ ಬದಲಾಗಿ ಮೊದಲು ವಿಚಾರ ಮಾಡಿರಿ. ಅದರ್ವೈಸ್ ಪಶ್ಚಾತ್ತಾಪ ಪಡುವಂಥ ಏನಾದರೂ ಕೆಲವೊಂದಿಷ್ಟು ಸಂಧಿಗಳು ಕೆಲವೊಂದಿಷ್ಟು ವಿಷಯಗಳು ಆಗುವಂಥ ಚಾನ್ಸಸ್ ಈ ಮಂತಿನೊಳಗೆ. ನೋಡಿರಿ, ಏಸ್ ಆಫ್ ಫೈರ್ ಇದೇನು ಹೇಳ್ತೈತೆ ಅಂದ್ರೆ ಮಾರ್ಸ್ ಹೇಳ್ತೈತೆ. ಟೆಂಪ್ಟೇಷನ್ ಇದು ವೀನಸ್ ಹೇಳ್ತೈತೆ. ಮಾರ್ಸ್ ಆ್ಯಂಡ್ ವೀನಸ್. ನೋಡಿರಿ, ಮಾರ್ಸ್ ಅಂತಂದರೆ ನಿಮ್ಮ ಕೆಲಸ ಅಂತ ಇಟ್ಕೊಳ್ರಿ. ಓಕೆ. ನೀವು ಮಾಡುವಂಥ ಕೆಲಸ ಏನಾದರೂ ಹೊಸದೇನಾದರೂ ವೆಂಚರ್ ಆಗ್ಬೋದು, ಏನಾದರೂ ಜಾಬ್ ಆಗ್ಬೋದು. ಸೊ ಆ್ಯಕ್ಷನ್ ಓರಿಯೆಂಟೆಡ್ ಇರ್ರಿ ಅಂತಂದು ಹೇಳಿ. ಓಕೆ. ಪ್ಯಾಷನೇಟ್ ಹಂಗೆ ಕೆಲಸ ಮಾಡಿರಿ. ನೀವೇನೇ ಕೆಲಸ ಮಾಡ್ತಿದ್ರು ಅದರೆಡೆಗೆ. ಟೆಂಪ್ಟೇಷನ್, ಸೆಲ್ಫ್ ಡಿಸೆಪ್ಷನ್. ನೋಡಿರಿ, ಯಾವುದೇ ವಿಷಯ ನನಗೆ ಈಗ ಕ್ಷಣಿಕ ಟೈಮಿಗೆ ನನಗೇನಾದರೂ ಅದು ಸುಖ ಕೊಡ್ಬೋದು. ಅದಕ್ಕೆ ಚೂಸ್ ವೈಸ್ಲಿ ಅಂತಂದು ಹೇಳಕತ್ತಾರೆ ಇಲ್ಲಿ. ಹೆಂಗಿರ್ತೈತಿ ಅಂತಂದ್ರೆ, ಸರಿ ಹಂಗೆ ಚೂಸ್ ಮಾಡಿದ್ವಿ ಅಂದರೆ ಪಶ್ಚಾತ್ತಾಪ ಪಡೋಕೆ ಅವಕಾಶ ಇರೋಂಗಿಲ್ಲ. ಸೊ ಟೆಂಪ್ಟ್ ಆಗಕ್ಕೆ ಹೋಗ್ಬೇಡ್ರಿ ಯಾವುದೇ ವಿಷಯದಿಂದ ಅಂತ. ಸೊ ವಾಟ್ಸ್ ದ ಟೀ, ನಿಮ್ಮ ಆಸ್ಪಾಸ್ ಏನು ನಡೀತಾ ಇದೆ ಅಂತ ಹೇಳಿ ನೋಡೋಣ. ನೋ ಫ್ಯಾಕ್ಟ್ಸ್. ಯಾವುದೇ ವಿಷಯ ನೀವು ಕೈಯಾಗಿ ತೊಗೊಂಡ್ರು ಫ್ಯಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡಿರಿ. ಯಾರೇನಾದರೂ ಹೇಳ್ತಾರ ಅಂತಂತಂದ್ರೆ ಅವ್ರ ಮಾತಿಗೆ ಕಿವಿ ಕೊಡೋಕೆ ಹೋಗ್ಬೇಡ್ರಿ. ಸುಳ್ಳನ್ನು ಹೇಳ್ತಿರ್ಬೋದಲ್ಲ. ನಾವು ಒಳ್ಳೆಯವರಿದ್ರೆ ಜನ ನಮ್ಮ ಎದುರಿಗಿರೋರು ಒಳ್ಳೆಯದನ್ನು ನಮಗೆ ಮಾಡ್ತಾರಂತ ಏನು ಹೇಳಕ್ಕೆ ಬರೋಂಗಿಲ್ಲಲ್ಲ. ಅವ್ರು ನಮ್ಮ ಫೇವರ್ದಾಗ ಇರಲಿಕ್ಕಿಲ್ಲ. ಸೊ ಜನ ನಿಮ್ಮನ್ನು ಟೆಸ್ಟ್ ಮಾಡೋಕ್ಕೂ ಬರ್ಬೋದು. ಇಂಥ ಯಾವುದಾದ್ರೂ ಡರ್ಟಿ ಆಫರ್ಸು ಡರ್ಟಿ ಅಂತಂತಂದ್ರೆ ಅಶ್ಲೀಲ ವಿಷಯದೊಳಗೆ ಅಂತ ವಿಚಾರ ಮಾಡಬೇಡ್ರಿ. ಸುಳ್ಳು ಹೇಳ್ಬೋದು, ಏನಾದರೂ ಫೇಕ್ ಆಫರ್ಸ್ ತೊಗೊಂಬರ್ಬೋದು, ನಿಮ್ಮನ್ನು ಸಿಗಿಸ್ಬಹುದು. ಸೊ ಫ್ಯಾಕ್ಟ್ ಬೇಸಿಸ್ ಮೇಲೆ ವಿಚಾರ ಮಾಡಿ ಸರಿಯಾಗಿ ನಿರ್ಣಯ ತೊಗೋರಿ. ಯಾರೇನಾರೇ ಅಂಥದನ್ನು ಏನಾರು ತೊಗೊಂಬಂದರೆ ಇದು ಟೆಂಪ್ಟೇಷನ್ ಬರೀ ಜಾಬ್ ವಿಷಯದೊಳಗೆ ಟೆಂಪ್ಟೂ ಆಗ್ಬೋದು. ನೀವು ಇಲ್ಲಪ್ಪ ಇಲ್ಲಿ ಸ್ಯಾಲ್ರಿ ಕಡಿಮೆ ಐತಿ, ನಾನು ಅಲ್ಲಿ ಹೋಗ್ಬೋದು ಅಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಸರಿ ಹಂಗೆ ಮೊದಲು ನಿರ್ಣಯ ತೊಗೋರಿ. ಫ್ಯಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡಿರಿ, ಆಮೇಲೆ ನಿರ್ಣಯ ತೊಗೋರಿ. ಲಾಯಲ್ಟಿ. ಬಿ ಲಾಯಲ್ ಟು ಯುವರ್ ಫ್ರೆಂಡ್ಸ್. ಗ್ಯಾಮ್ಲಿಂಗ್. ಡೋಂಟ್ ರಿಸ್ಕ್ ಟೂ ಮಚ್. ನೋಡಿರಿ, ಯಾವುದೇ ವಿಷಯದಲ್ಲಿ ಅತಿಯಾಗಿ ಯಾವುದೇ ವಿಷಯವನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮೊದಲು ವಿಚಾರ ಮಾಡಿರಿ, ನನ್ನ ಬೌಂಡ್ರಿ ಎಲ್ಲಿವರೆಗೆ ಐತಿ, ನಾ ಯಾವ ವಿಷಯನ ಎಷ್ಟರ ಮಟ್ಟಿಗೆ ನಾನು ಡೈಜೆಸ್ಟ್ ಮಾಡ್ಕೊಳ್ಬಹುದು ಅಂತಂತ ಹೇಳಿ. ಆಮೇಲೆ ಎಷ್ಟಾಕತ್ತಷ್ಟು ಲಾಯಲ್ ಇರಾಕೆ ನೋಡಿರಿ. ಎಲ್ಲ ವಿಷಯದೊಳಗೂ ಲಾಯಲ್ ಇರಾಕೆ ನೋಡ್ಬೇಕು. ಅದಕ್ಕೆ ಇಲ್ಲಿ ಮಿರರ್ ಇಫೆಕ್ಟ್ ಏನು ಹೇಳ್ತೈತಿ ಅಂತ, ನಾವು ಹೆಂಗಿರ್ತೇವಲ್ಲ ನಾವು ಅದೇ ವಿಷಯನ ನಮ್ಮ ಜೀವನದೊಳಗೆ ಆಕರ್ಷಣೆ ಮಾಡ್ತಿರ್ತೇವೆ. ಎಷ್ಟೋ ಸರ್ತಿ ಅಂತಿರ್ತೇವೆ ನಾವು, ಇಲ್ಲ ನನಗೆಲ್ಲ ಇಂಥ ಜನನೇ ಬೆಟ್ಟ ಆಗ್ತಿರ್ತಾರೆ ಅಂತ. ಅವಾಗ ನಮ್ಮನ್ನು ನಾವು ಸರಿ ಹಂಗೆ ನೋಡ್ಕೋಬೇಕು. ಅವಾಗ ನಮ್ಮ ಒಳಗೂ ಇಂಥದ್ದು ಏನಾದರೂ ಒಂದು ಅಂಶ ಐತೆ, ಅದಕ್ಕೆ ನಾನು ಬಹುತೇಕ ಅವ್ರನ್ನ ಅಟ್ರಾಕ್ಟ್ ಮಾಡ್ತಿರ್ಬೋದಲ್ಲ ಅಂತಂದು ಹೇಳಿ ವಿಚಾರ ಮಾಡಿ ನೋಡ್ರಿ ಇದ್ರ ಮೇಲೆ. ಸೊ ಇದೆಲ್ಲ ವಿಚಾರಕ್ಕೂ ಶಿವ ನಿಮ್ಗೇನು ಹೇಳಾಕತ್ತಾರ ನೋಡ್ರಿ. ಯಾವುದೇ ವಿಷಯ ನಿಮ್ಮ ಜೀವನದಲ್ಲಿ ಈ ತಿಂಗಳೊಳಗೆ ಏನಾದರೂ ಆದರೆ ನಿಮ್ಮ ಮನಸ್ಸಿಗೆ ದುಃಖ ತರುವಂಥದ್ದು ಏನಾದರೂ ವಿಷಯ ಆಯಿತು ಅಂತ ಇಟ್ಕೊಡ್ರಿ. ಡೋಂಟ್ ಸ್ಟಾಪ್, ಮೂವ್ ಆನ್. ನಿಂತರೆ ಅದೇ ಜೀವನ ಅಂತಂತಲ್ಲ, ಮುಂದೆ ನಡೀತಾ ಇರೋದೇ ಜೀವನ. ಎಲ್ಲ ಬರ್ತಿರ್ತಾವೆ, ಎಲ್ಲ ಹೋಗ್ತಿರ್ತಾವೆ. ಎಷ್ಟಾಗತ್ತಷ್ಟು ಸ್ವಂತಕ್ಕೆ ಹೀಲ್ ಮಾಡ್ಕೊಳಕ್ಕೆ ಕಲ್ಕೋರಿ. ಮಂತ್ರ ಚಾಂಟಿಂಗ್ ಈಸ್ ನೀಡೆಡ್. ಇದಂತೂ ಯಾವಾಗಿದ್ರೂ ನೆನಪಿಟ್ಕೊಂಡ್ಬಿಡ್ರಿ. ನೀವು ಮಂತ್ರ ಚಾಂಟಿಂಗ್ ಮಾಡ್ತಿದ್ರಿ, ನಿಮ್ಮ ಗುರುಗಳಿದ್ರು, ನೀವು ದೀಕ್ಷಿತಿದ್ರಿ ಅಂತಂತಂದ್ರೆ ನಿಮ್ಗೆ ಎಂಥದೇ ಪ್ರಾಬ್ಲಮ್ಸ್ ಇದ್ದರೂ ಸಹಿತ ತಂತಾನೇ ಸಾಲ್ವ್ ಆಗ್ತಿರ್ತವೆ. ನಿಮಗೆ ಗೊತ್ತಾಗ್ಲಾರ್ದಂಗೆ ಸಾಲ್ವ್ ಆಗ್ತಿರ್ತವೆ. ಯಾರಾದರೂ ಬರ್ತಾರೆ, ಹೆಲ್ಪ್ ಮಾಡ್ತಾರೆ. ಗುರುವಿನ ದಯದಿಂದ ಅಂದ್ಕೊಡ್ರಿ, ದೇವ್ರ ದಯದಿಂದ ಅಂತ ಅಂದ್ಕೊಡ್ರಿ. ಸೊ ನೋಡಿರಿ, ಇಲ್ಲಿ ಏನು ಹೇಳಕತ್ತಾರ ಅಂತಂದ್ರೆ, ಯಾವುದೇ ವಿಷಯಕ್ಕೆ ನೀವು ಇಮೋಷ್ನಲ್ ಆಗಕ್ಕೆ ಹೋಗ್ಬಿಡ್ರಿ. ಪೇಜ್ ಆಫ್ ಕಪ್ಸ್ ಏನು ಹೇಳ್ತೈತಿ ಅಂತ ಇಮ್ಯಾಚುರಿಟಿ ತೋರಿಸ್ತೈತಿ. ಎಂಪರರ್ ಏನು ಹೇಳ್ತೈತಿ ಅಂದರೆ ಶಿಸ್ತಲೇ ಕೆಲಸ ಮಾಡಬೇಕು. ಎಲ್ಲಿ ಯಾವಾಗ ಹೆಂಗೆ ಇರಬೇಕು ಅಂತ ಅನ್ನೋದ್ರ ಬದಲಾಗಿ ವಿಚಾರ ಇರಬೇಕು ನಿಮಗೆ. ಓಕೆ. ಸೊ ಐ ಹೋಪ್ ತಮಗೆ ಈ ರೀಡಿಂಗ್ ಇಷ್ಟ ಆಗಿರ್ಬೋದು. ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಇಷ್ಟ ಆಗಿದ್ದರೆ ಮತ್ತೊಬ್ಬರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.